ಜೈ ಹಿಂದ್. ಹಾವೇರಿಯ ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸಿದಂಥ ಎಲ್ಲ ಶಿಬಿರಾರ್ಥಿಗಳಿಗೆ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ ವತಿಯಿಂದ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಆತ್ಮೀಯ ಅಭ್ಯರ್ಥಿಗಳೇ, ಈಗ ನೀವು ನೋಡ್ತಿರ್ತಕ್ಕಂಥದ್ದು ಫಸ್ಟ್ ನಾಲ್ಕನೇ ದಿನ ಮೂರನೇ ಬ್ಯಾಚಿನ ವಿಡಿಯೋವನ್ನು ಈಗ ನೀವು ಗಮನಿಸಬೇಕು. ನಾಲ್ಕನೇ ದಿನ ಇವತ್ತು, ಮೂರನೇ ಬ್ಯಾಚಿನ ರನ್ನಿಂಗ್ ವಿಡಿಯೋ ಇದು. ಇಲ್ಲಿ ಟೈಮನ್ನು ಹಚ್ಚಿದ್ವಿ, ಪ್ರತಿಯೊಂದು ಟೈಮನ್ನು ನೀವು ಗಮನಿಸಬೇಕು. ಭಾಳಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ, ಸರ್ ಮಳೆ ಆಗಿದೆಯಾ ಅಲ್ಲಿ ಅಂತ ಕೇಳ್ತಾ ಇದ್ದಾರೆ. ಇವತ್ತಂತೂ ಮಳೆ ಆಗಿಲ್ಲ, ಆದರೂ ಸಹಿತ ಅಲ್ಲಿ ಟ್ರ್ಯಾಕ್ ಏನಾಗಿದೆ ಅಂದರೆ ಸ್ವಲ್ಪ ಮಿದು ಇರೋದರಿಂದ ರನ್ನಿಂಗ್ ಮಾಡಲಿಕ್ಕೆ ತೊಂದರೆ ಆಗ್ತಾಯಿದೆ. ಆದ್ದರಿಂದ ಸಾಧ್ಯದಷ್ಟು ವೇಗವಾಗಿ ಓಡಲಿಕ್ಕೆ ಪ್ರಯತ್ನ ಮಾಡಬೇಕು. ಅಭ್ಯರ್ಥಿಗಳೇ, ಮುಂದೆ ರ್ಯಾಲಿಯಲ್ಲಿ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳು ಪ್ರತಿನಿತ್ಯ ನೀವು ಯಾವ ರೀತಿ ಬರಿಗಾಲೇ ಓಡ್ತಿದ್ರೆ ಬರಿಗಾಲೇ ಓಡಬೇಕು, ಶೂಸ್ ಹಾಕೊಂಡು ಓಡ್ತಾ ಇದ್ದರೆ ಶೂಸ್ ಹಾಕ್ಕೊಂಡು ಓಡಬೇಕು. ಪ್ರತಿಯೊಂದು ನೀವು ದಿನ ಹೆಂಗೆ ಪ್ರಾಕ್ಟೀಸ್ ಮಾಡಿರ್ತೀರಿ ಅದೇ ರೀತಿ. ಈಗ ನೋಡಿರಿ, ಟೈಮ್ ಗಮನಿಸಬೇಕು. ಫಸ್ಟ್ ರೌಂಡ್ ವಿಡಿಯೋ ನೋಡ್ರಿದೆ, ಫಸ್ಟ್ ರೌಂಡು ಓಡ್ತಾ ಇರೋದು. ಇದು 4ನೇ ದಿನ 3ನೇ ಬ್ಯಾಚ್. ನೋಡಿರಿ ಟೈಮ್ ನೋಡಿರಿ, ನೋಡಿರಿ ಟೈಮ್ ಗಮನಿಸ್ರಲ್ಲಿ ಪಾಸ್ ಆಗ್ಯಾನ ನೋಡಿರಿ. 1:09 ಅಂದ್ರೆ ಪಾಸ್ ಆಗ್ಯಾನ ಫಸ್ಟ್ನೇ ಅಭ್ಯರ್ಥಿ. ಇಲ್ಲಿ ಗಮನಿಸಬೇಕು. ಭಾಳಷ್ಟು ಜನ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ದಾರೆ, ಏನಂದರೆ ಒಂದು ಬ್ಯಾಚ್ನಲ್ಲಿ ಎಷ್ಟು ಜನ ಅಭ್ಯರ್ಥಿಗಳನ್ನ ತೆಗೆದುಕೊಳ್ತಾ ಇದ್ದಾರೆ ಸರ್ ಅಂತ. ಇಲ್ಲಿ ನೀವು ಗಮನಿಸಬೇಕು. 5 ನಿಮಿಷ 30 ಸೆಕೆಂಡ್ ಒಳಗೆ ಓಡಿದರೆ ಎಕ್ಸಲೆಂಟ್ ಅದ. 5:31ರಿಂದ 5:45 ಒಳಗಡೆ ಓಡಿದರೆ ಸೆಕೆಂಡ್ ಗ್ರೂಪ್ ಅದ. ಆದ್ದರಿಂದ ಒಂದೊಂದು ಬ್ಯಾಚ್ನಲ್ಲಿ 30 ಜನ, ಒಂದರಲ್ಲಿ 40, ಒಂದರಲ್ಲಿ 50, ಒಂದರಲ್ಲಿ 60 ಈ ರೀತಿ ಆಗ್ತಾಯಿದ್ದಾರೆ. ಕೆಲವೊಂದರಲ್ಲಿ ಕಡಿಮೆಯೂ ಆಗ್ತಾಯಿದ್ದಾರೆ. ಪ್ರತಿಯೊಂದು ಬ್ಯಾಚ್ನಲ್ಲಿ ಬೇರೆ ಬೇರೆ ಅಂದರೆ ಸಂಖ್ಯೆ ಹೆಚ್ಚು ಕಡಿಮೆ ಆಗ್ತಾಯಿದೆ. ಆದ್ದರಿಂದ ಹಾವೇರಿ ಆರ್ಮಿ ರ್ಯಾಲಿಯಲ್ಲಿ ಕೆಲವೊಂದು ಬ್ಯಾಚ್ನಲ್ಲಿ ಅಭ್ಯರ್ಥಿಗಳು ಜಾಸ್ತಿ ರನ್ನಿಂಗ್ ಪಾಸ್ ಮಾಡದೇ ಇದ್ದ ಕಾರಣ 1 ಸೆಕೆಂಡೋ 2 ಸೆಕೆಂಡೋ 3 ಸೆಕೆಂಡೋ ಕೆಲವೊಂದು ಅವಕಾಶಗಳನ್ನು ಸಹಿತ ಹೆಚ್ಚಿಗೆ ಕೊಡ್ತಾ ಇದ್ದಾರೆ. ಈಗ ಓಡ್ತಾ ಇರುವುದು ಸೆಕೆಂಡ್ ರೌಂಡ್. ಸೆಕೆಂಡ್ ರೌಂಡ್ ಇದು. ಸೆಕೆಂಡ್ ರೌಂಡು ಅಭ್ಯರ್ಥಿಗಳು ಗಮನಿಸಬೇಕು. ಯಾರು ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದ ಆಫಿಷಿಯಲ್ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದೀರಿ, ಅಂಥವರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಪ್ರತಿನಿತ್ಯ ಬರ್ತಕ್ಕಂಥ ಆರ್ಮಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಮಾಹಿತಿಯನ್ನು ನೀವು ಗಮನಿಸಿ. ಅಭ್ಯರ್ಥಿಗಳೇ, ಈ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ನೀವು ಕಳಿಸಿ. ಇಂದು ಸಾಯಂಕಾಲ ಬರ್ತಕ್ಕಂಥ ಪ್ರತಿಯೊಂದು ವಿಡಿಯೋದ ಕಮೆಂಟ್ಗಳಿಗೆ ನಾನು ವಿಡಿಯೋ ಮುಖಾಂತರ ಮಾಹಿತಿ ನೀಡಲಿದ್ದೇನೆ. ಈಗ ನೋಡಿರಿ, 2ನೇ ರೌಂಡ್ ಟೈಮಿಂಗ್ ನೋಡಬೇಕು. ಟೈಮಿಂಗ್ ನೋಡ್ರಿ, ಅಲ್ಲಿ ಪಾಸ್ ಮಾಡ್ತಾ ಇದ್ದಾನೆ. 2:36, 37 ಓಡ್ತಾ ಇದ್ದಾನೆ. ಇಲ್ಲಿ ರನ್ನಿಂಗ್ ನೀವು ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ನಿಮ್ಗೆ ಗೊತ್ತಾಗ್ತದೆ. 2ನೇ ರೌಂಡ್ ಮುಗಿಸಿ 3ನೇ ರೌಂಡಿಗೆ ರನ್ನಿಂಗ್ ಓಡ್ತಾ ಇದ್ದಾರೆ. ಸಾಧ್ಯದಷ್ಟು ಇವತ್ತು ಪ್ರಿಂಟ್ ವಿಡಿಯೋಗಳನ್ನ ಮಾಡಿ ನಾವು ಬಿಡ್ತಾ ಇದ್ವಿ, ಅಂದರೆ ನಿಮಗೆ ಕ್ಲಿಯರಾಗಿ ಮಾಹಿತಿ ಗೊತ್ತಾಗ್ತದೆ ಅಂತಕ್ಕಂಥ ದೃಷ್ಟಿಯನ್ನು ಇಟ್ಟುಕೊಂಡು ಅಭ್ಯರ್ಥಿಗಳೇ ಗಮನಿಸಬೇಕು. ಇನ್ನೂ 1ರಿಂದ 20 ತಾರೀಕುವರೆಗೆ ಅಂದರೆ ಈಗಾಗಲೇ ಆರ್ಮಿ ರ್ಯಾಲಿ ಪ್ರಾರಂಭವಾಗಿದೆ. ಇನ್ನೂ ಬೇರೆ ಬೇರೆ ಜಿಲ್ಲೆ, ಬೇರೆ ಬೇರೆ ತಾಲೂಕು ಅಭ್ಯರ್ಥಿಗಳು ಮುಂದೆ ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸಲಿದ್ದಾರೆ. ಅಂಥ ಅಭ್ಯರ್ಥಿಗಳು ಇದನ್ನು ನೋಡಲೇಬೇಕು ನೀವು ವಿಡಿಯೋ. ಯಾಕೆಂದರೆ ಪ್ರತಿಯೊಂದು ರೌಂಡಿನ ಟೈಮ್ ಗೊತ್ತಾಗ್ತದೆ, ಆಮೇಲೆ 4 ರೌಂಡದು ಅದು ಗೊತ್ತಾಗ್ತದೆ, ಎಷ್ಟು ಜನ ಆಯ್ಕೆ ಆಗ್ತಾ ಇದ್ದಾರೆ ಅದು ಗೊತ್ತಾಗ್ತದೆ. ಭಾಳಷ್ಟು ಜನ ಅಭ್ಯರ್ಥಿಗಳು ಕೇಳ್ತಾ ಇದ್ದಾರೆ, ಸರ್ ಚೆಸ್ಟ್ ಬಗ್ಗೆ ಕೇಳ್ತಾ ಇದ್ದಾರೆ. ಚೆಸ್ಟನ್ನು ಸಹಿತ ನಾರ್ಮಲಾಗಿ 77 ವಿಸ್ತರಣೆ ಮಾಡಿದಾಗ ಎಷ್ಟಾಗಬೇಕಪ್ಪ ಅಂದರೆ 82 ಸರಿಯಾಗಿ ತೊಗೋತಾ ಇದ್ದಾರೆ. ಹೈಟ್ ಸಹಿತ 166 ಸೆಂಟಿಮೀಟರ್ಗಿಂತ ಮೇಲೆ ಇದ್ದಂಥ ಅಭ್ಯರ್ಥಿಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಹಾವೇರಿ ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸಿ ಫಿಸಿಕಲ್ ಮತ್ತು ಮೆಡಿಕಲ್ ಫಿಟ್ ಆದಂಥ ಅಭ್ಯರ್ಥಿಗಳಿಗೆ 13/11/2022 ಮಂಗಳೂರಿನ ARO ಸೆಂಟರ್ನಲ್ಲಿ ಪರೀಕ್ಷೆ ದಿನಾಂಕವನ್ನು ಸಹಿತ ಈಗ ಫಿಕ್ಸ್ ಮಾಡಿದ್ದಾರೆ. ಅಭ್ಯರ್ಥಿಗಳೇ, ನಿಮಗೆ ಇನ್ನೂ 2 ತಿಂಗಳು, 1.5 ತಿಂಗಳಿಂದ 2 ತಿಂಗಳು ನೀವು ಅಭ್ಯಾಸ ಮಾಡಲಿಕ್ಕೆ ಟೈಮ್ ಇದೆ, ಗಮನಿಸಬೇಕು. ಈಗ ನೀವು ನೋಡ್ತಾ ಇರೋದನ್ನು ಟೈಮ್ ನೋಡಬೇಕು. 3ನೇ ರೌಂಡಿಗೆ ಓಡ್ತಾ ಇದ್ದಾರೆ. ಟೈಮ್ ನೋಡ್ರಿ, ಇಲ್ಲಿ ಪಾಸ್ ಮಾಡ್ತಾ ಇದ್ದಾನೆ. ಟೈಮ್ ನೋಡಬೇಕು, ಎಲ್ಲಿದ್ದಾನೆ ನೋಡಿರಿ. ಟೈಮನ್ನು ಗಮನಿಸಬೇಕು, ವಿಡಿಯೋವನ್ನು ಸರಿಯಾಗಿ ನೋಡಿ, ಟೈಮ್ ನೋಡ್ತಾ ಇರ್ರಿ. ಟೈಮ್ ನೋಡಿರಿ, ಪಾಸ್ ಮಾಡಿದ್ದು ನೋಡಿರಿ, 4:04 ಪಾಸ್ ಮಾಡಿದ. 4:03, 4:04ರಲ್ಲಿ ಪಾಸ್ ಮಾಡಿದ. ಲಾಸ್ಟ್ ರೌಂಡ್ ಈಗ ಓಡ್ತಿರ್ತಕ್ಕಂಥದ್ದು ಲಾಸ್ಟ್ ರೌಂಡು. ಅಭ್ಯರ್ಥಿಗಳೇ, ಓಡುವಾಗ ನೀವು ರನ್ನಿಂಗ್ ಟ್ರ್ಯಾಕ್ ಎಡಗಡೆನೇ ಓಡ್ತಾ ಇರಬೇಕು. ಅಲ್ಲಿ ಸ್ವಲ್ಪ ಗಟ್ಟಿದೆ ಅನ್ನಿಸ್ತಾ ಇದೆ ನನಗೆ, ಅದನ್ನು ಬಿಟ್ಟರೆ ಈ ಕಡೆ ಮಿದು ಇದೆ. ಆದ್ದರಿಂದ ಸ್ವಲ್ಪ ಎಡಗಡೆ ಸೈಡ್ ಹಿಡ್ಕೊಂಡು ಸರಿಯಾಗಿ ಓಡಿದರೆ ಅಂದರೆ ಒಳ್ಳೆಯದು. ನೀವು 4 ರೌಂಡು ಎಷ್ಟು ವೇಗವಾಗಿ ಓಡ್ತೀರಿ, ಪ್ರತಿನಿತ್ಯ ನೀವು ಪ್ರಾಕ್ಟೀಸ್ ಮಾಡಿರ್ತೀರಿ, ನಿಮಗೆ ಟೈಮ್ ಗೊತ್ತಿರ್ತದೆ. ಆಮೇಲೆ ಡಾಕ್ಯುಮೆಂಟ್ ಬಗ್ಗೆ ಹೇಳಬೇಕಾದ್ರೆ ಭಾಳಷ್ಟು ಜನ ಡಾಕ್ಯುಮೆಂಟ್ ಬಗ್ಗೆ ಒಂದು ವಿಡಿಯೋ ಮಾಡಿ ಸರ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ವಿಡಿಯೋ ಮಾಡೋದೇನಿಲ್ಲ, ನಿಮಗೆ ಹಾಲ್ ಟಿಕೆಟ್ನಲ್ಲಿ ಏನು ಕೊಟ್ಟಿದ್ದಾರೆ, ಹಾಲ್ ಟಿಕೆಟ್ನಲ್ಲಿ ಕೊಟ್ಟಂಥ ಪ್ರತಿಯೊಂದು ಡಾಕ್ಯುಮೆಂಟ್ಗಳನ್ನು ಒರಿಜಿನಲ್ ತೆಗೆದುಕೊಂಡು ಹೋಗಬೇಕು. ಅದರ ಜೊತೆ ದ್ವಿಪ್ರತಿಯಲ್ಲಿ ಜೆರಾಕ್ಸ್ ಸಹಿತ ಮಾಡ್ಕೊಂಡು ಹೋಗಬೇಕು. 15 ಫೋಟೋ ಹೇಳಿದ್ದಾರೆ. ಪ್ರತಿಯೊಂದು ಡಾಕ್ಯುಮೆಂಟ್ ನಿಮ್ಗೆ ಐತಿ. ಈಗಾಗಲೇ ನಿಮ್ಮ ಹಾಲ್ ಟಿಕೆಟ್ನಲ್ಲಿ ಡಾಕ್ಯುಮೆಂಟ್ ಬಗ್ಗೆ ಹೇಳಿದ್ದಾರೆ. ಡಾಕ್ಯುಮೆಂಟ್ಗಳನ್ನ ಸರಿಯಾಗಿ ತೆಗೆದುಕೊಂಡು ಹೋಗ್ರಿ. ಆಮೇಲೆ ನೀವು ನೋಡ್ತಾ ಇರಬೇಕು, ಇದು ಲಾಸ್ಟ್ ರೌಂಡ್. ಈಗ ರನ್ನಿಂಗ್ ಮಾಡೋದು ಲಾಸ್ಟ್ ರೌಂಡ್. ಇಲ್ಲಿ ಭಾಳಷ್ಟು ಜನ ಅಭ್ಯರ್ಥಿಗಳು ನೋಡ್ತಾ ಇದ್ದಾರೆ. ಕೆಲವೊಂದು ಇವತ್ತು ರನ್ನಿಂಗ್ ಚಲೋ
ಆಗ್ತಾ ಇದೆ. ನೋಡಿದರೆ ವಿಡಿಯೋ ಒಳಗಾಗಿ ಭಾಳಷ್ಟು ಜನ ಒಂದು ಬ್ಯಾಚ್ 30, 40, 50, 60, 70 ಈ ರೀತಿಯಾಗಿ ಆಗ್ತಾ ಇದ್ದಾರೆ. ಇದು ಲಾಸ್ಟ್ ರೌಂಡ್, ನೀವು ನೋಡ್ತಿರ್ತಕ್ಕಂಥದ್ದು ಲಾಸ್ಟ್ ರೌಂಡ್. ಪ್ರತಿಯೊಂದು ವಿಡಿಯೋನ, ಪ್ರತಿ ಬ್ಯಾಚಿನ ವಿಡಿಯೋಗಳನ್ನ ನೀವು ನೋಡ್ತಾ ಇರಬೇಕು. ಅಂದರೆ ಒಂದೊಂದರಲ್ಲಿ ಒಂದೊಂದು ಹೊಸತನ ನಿಮಗೆ ಏನು ನಡೆದಿದೆ ಅನ್ನೋದು ಗೊತ್ತಾಗುತ್ತೆ. ಲಾಸ್ಟ್ ಅಲ್ಲಿ ಒಳಗಡೆ ಒಳಗಡೆ ಹೋದ ನೋಡ್ರಿ, ಅಲ್ಲಿ ವಯಸ್ಸು ನಿಮ್ಗೆ ಕೇಳ್ತಾ ಇರ್ತೀವಿ. ಅಲ್ಲಿ ರನ್ನಿಂಗ್ ಯಾರ ಟೈಮ್ ಆ ಕಡೆ ಗಮನ ಕೊಡಿ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು ಪಿಯುಸಿ ಪಾಸಾದ ಅಭ್ಯರ್ಥಿಗಳಿಗೆ ಹಾಸನ, ಹಾವೇರಿ, ಬೀದರ್ನಲ್ಲಿ ನಡೆಯುವ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಎಸ್ಎಸ್ಸಿ, ಜಿಡಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, ಎಸ್ಎಸ್ಎಲ್ಸಿ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ ಟಿಸಿ ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.